ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಮಂಜುನಾಥ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಬನ್ನಿ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ದಿನದಲ್ಲಿ SHGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ SSC MTS ಮತ್ತು ಹವಾಲ್ದಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ GK ಪ್ರಶ್ನೋತ್ತರಗಳನ್ನ ನೋಡಿಕೊಳ್ಳೋಣ. ಪ್ರಶ್ನೆ ನಂಬರ್ 1 ಹೀಗಿದೆ. ರಾನ ಮುಖ್ಯಸ್ಥರಾಗಿ ಯಾರು ನೇಮಕರಾಗಿದ್ದಾರೆ? ನೋಡ್ರಿ, ಆಪ್ಷನ್ ಎ ಪರಾಗ ಜೈನ, ಆಪ್ಷನ್ ಬಿ ಪ್ರವೀಣ್ ಸೂದ್, ಆಪ್ಷನ್ ಸಿ ತಪಾನ್ ಕುಮಾರ್ ದೇಕಾ, ಆಪ್ಷನ್ ಡಿ ರಾಹುಲ್ ನವೀನ್. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಪರಾಗ ಜೈನ. ನೋಡ್ರಿ, ಆಪ್ಷನ್ ಎ ಪರಾಗ ಜೈನರವರು ರಾನ ಮುಖ್ಯಸ್ಥರಾಗಿ ನೇಮಕರಾಗಿದ್ದಾರೆ. ಹಾಗಾದ್ರೆ ರಾ ಅಂತೇಳಿ ನೋಡಿದಾಗ ರಿಸರ್ಚ್ ಅನಾಲಿಸಿಸ್ ಆಫ್ ವಿಂಗ್ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಸಂಶೋಧನೆ ಮತ್ತು ವಿಶ್ಲೇಷಣೆ ವಿಭಾಗ ಈ ವಿಭಾಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಪರಾಗ್ ಜೈನರವರು ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಇದು 1968ರಲ್ಲಿ ಸ್ಥಾಪನೆಯಾಗಿದೆ. ಹಾಗಾದ್ರೆ ಈ ಒಂದು ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗದ ಕೇಂದ್ರ ಕಚೇರಿ ಎಲ್ಲಿ ಐತಪ್ಪ ಅಂದರೆ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹೌದ್ರಿ. ಹಾಗಾದ್ರೆ ಇನ್ನು ಆಪ್ಷನ್ ಬಿ ನೋಡ್ರಿ, ಪ್ರವೀಣ್ ಸೂದ್ ಅಂತಿದೆ. ಹಾಗಾದ್ರೆ ಪ್ರವೀಣ್ ಸೂದ್ ಅವರು ಪ್ರಸ್ತುತ CBIನ ಮುಖ್ಯಸ್ಥರಾಗಿದ್ದಾರೆ. ಹಾಗಾದ್ರೆ ತಪನ್ ಕುಮಾರ್ ದೇಕಾರ್ ಅವರು ನೋಡುವಾಗ ಪ್ರಸ್ತುತ ಏನಾಗಿದ್ದಾರಪ್ಪ ಅಂದ್ರೆ ಇವರು ಗುಪ್ತಚರ ದಳದ ಏನಾಗಿದ್ದಾರಪ್ಪ ಅಂದ್ರೆ ಮುಖ್ಯಸ್ಥರಾಗಿದ್ದಾರೆ ಪ್ರಸ್ತುತ. ಹಾಗಾದ್ರೆ ಇದು ಗುಪ್ತಚರ ದಳ ಅಂತಾಗ 1987ರಲ್ಲಿ ಸ್ಥಾಪನೆಯಾಗಿದೆ. ಅಂದ್ರೆ ಗೃಹ ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ, ಹೌದಲ್ರಿ, ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಮುಖ್ಯಸ್ಥರಾಗಿ ಯಾರಾಗಿದ್ದಾರಪ್ಪ ಅಂದ್ರೆ ತಪನ್ ಕುಮಾರ್ ದೇಕಾರ್ ಅವರಾಗಿದ್ದಾರೆ. ಇನ್ನು ರಾಹುಲ್ ನವೀನ್ ಅವರು ಅಂದಾಗ ಇವ್ರು ಏನಾಗಿದ್ದಾರಪ್ಪ ಅಂದ್ರೆ ನೋಡ್ರಿ, ಈಗ ಹಣಕಾಸಿನ ಅಂದ್ರೆ ಆರ್ಥಿಕ ವಿಷಯದ ನೋಡ್ರಿ ಅಲ್ಲಿ ಏನು ಗಲಭೆಗಳು ನಡೀತಾವ ನೋಡ್ರಿ, ಆ ಗಲಭೆಗಳಾಗಿರ್ಬೋದು, ಅದರಲ್ಲಿ ನಡೀತಕ್ಕಂಥ ಕಪ್ಪು ವ್ಯವಹಾರಗಳಾಗಿರ್ಬೋದು, ಇವುಗಳನ್ನು ನಿರ್ವಹಣೆ ಮಾಡ್ಲಿಕ್ಕಾಗಿ ಜಾರಿ ನಿರ್ದೇಶನಾಲಯ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಅದರ ಮುಖ್ಯಸ್ಥರಾಗಿ ಯಾರಾಗಿದ್ದಾರೆ? ರಾಹುಲ್ ನವೀನ್ ಅವರಾಗಿದ್ದಾರೆ. ಹಾಗಾದ್ರೆ ಇದು ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 1956ರಲ್ಲಿ ಜಾರಿ ನಿರ್ದೇಶನಾಲಯ ಜಾರಿಗೆ ಬಂದಿದೆ. ಹಾಗಾದ್ರೆ ಇದನ್ನ ನಾವು ಹಣಕಾಸು ತನಿಖಾ ಸಂಸ್ಥೆ ಅಂತ ಕರಿತಾ ಇದ್ದೇವೆ. ಹಣಕಾಸು ತನಿಖಾ ಸಂಸ್ಥೆ ಅಂತೇಳಿ ಕರಿತಾ ಇದ್ದೇವೆ. ಇದರ ಮುಖ್ಯಸ್ಥರಾಗಿ ಯಾರಾಗಿದ್ದಾರಪ್ಪ ಅಂದ್ರೆ ರಾಹುಲ್ ನವೀನ್ ಅವರಾಗಿದ್ದಾರೆ. ಹೌದಲ್ಲ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 2 ನೋಡಿ. ಪ್ರಶ್ನೆ ನಂಬರ್ 2 ಇದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾದ ಕನ್ನಡಿಗ ಯಾರು? ನೋಡ್ರಿ, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ಕನ್ನಡಿಗ ಯಾರು ಅಂದಾಗ ನೋಡ್ರಿ, ಆಪ್ಷನ್ ಹೀಗಿದೆ. KM ಮಲ್ಲಿಕಾರ್ಜುನ್ ಪ್ರಸನ್ನ, ಆಪ್ಷನ್ ಬಿ ಶಶಿಕಿರಣ್ ಶೆಟ್ಟಿ, ಆಪ್ಷನ್ ಸಿ UT ಖಾದರ್, ಆಪ್ಷನ್ ಡಿ MA ಸಲೀಂ ಅವರಿದೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ KM ಮಲ್ಲಿಕಾರ್ಜುನ್ ಪ್ರಸನ್ನ ಅವರು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ 2008ರಲ್ಲಿ ಏನಾಗ್ತದಪ್ಪ ಅಂದ್ರೆ ಮುಂಬೈನ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿಬಿಡ್ತಾರ. ಈ ಮುಂಬೈನ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ನಗರವನ್ನ ವಶಪಡಿಸಿಕೊಳ್ಳೋದ್ರ ಜೊತೆಗೆ ಆ ನಗರದ ಒಂದು ಏನಪ್ಪಾ ಅಂದ್ರೆ ಅವನತಿಗೆ ಮುಂದೆ ಹಾಕ್ತಾರ. ಯಾರು? ಭಯೋತ್ಪಾದಕರು. ಆ ಸಮಯದಲ್ಲಿ ಇವರು ಮುಂದಾದಾಗ ಭಯೋತ್ಪಾದಕರನ್ನ ನಿಗ್ರಹಿಸುವ ಸಲುವಾಗಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತಕ್ಕಂಥದ ಏನು ಮಾಡ್ತಾ ಇದಪ್ಪ ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ
2008ರಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ತನಿಖಾ ಸಂಸ್ಥೆ ಶಿಫಾರಸು ಮಾಡಿಬಿಡ್ತೈತ್ರಿ. 2008ರಲ್ಲಿ ಶಿಫಾರಸು ಮಾಡಿದ ತಕ್ಷಣ 2009ರಲ್ಲಿ ಈ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತಕ್ಕಂಥದ್ದು ಏನಾಕತ್ರಿ ಸ್ಥಾಪನೆ ಆಗ್ತದ. ಹಾಗಾದ್ರೆ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡಿಗ ಅಂದ್ರೆ ಅವರೇ KM ಮಲ್ಲಿಕಾರ್ಜುನ್ ಪ್ರಸನ್ನ ಅವರಾಗಿದ್ದಾರೆ. ಹಾಗಾದ್ರೆ ಆಪ್ಷನ್ ಬಿ ಶಶಿಕಿರಣ್ ಶೆಟ್ಟಿ ಅವರು ಅಂದಾಗ ಇವರು ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ. ಅಡ್ವೊಕೇಟ್ ಜನರಲ್ ಅಂತ ಯಾರಪ್ಪ ಅಂದ್ರೆ ಶಶಿಕಿರಣ್ ಶೆಟ್ಟಿ ಅವರು. ಶಶಿಕಿರಣ್ ಶೆಟ್ಟಿ. ಹಾಗಾದ್ರೆ UT ಖಾದರ್ ಅವರಂದಾಗ ಇವರು ಪ್ರಸ್ತುತ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆಗಿದ್ದಾರೆ. ವಿಧಾನಸಭಾ ಸ್ಪೀಕರ್. ಆನಂತರ ಇನ್ನ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಕರ್ನಾಟಕದ ವಿಧಾನಸಭಾ ಸ್ಪೀಕರ್ ಆದ ಮೊಟ್ಟ ಮೊದಲ ಮುಸ್ಲಿಂ ವ್ಯಕ್ತಿಯಾಗಿದ್ದಾರೆ. ಮೊದಲ ಮುಸ್ಲಿಂ ವ್ಯಕ್ತಿ ಅಥವಾ ಅಲ್ಪಸಂಖ್ಯಾತರ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ UT ಖಾದರ್ ಅವರು ಆಗಿದ್ದಾರೆ. ಹೌದಲ್ರಿ, UT ಖಾದರ್ ಅವರು. ಹಾಗಾದ್ರೆ MA ಸಲೀಂ ಅವರು ಅಂದಾಗ ಇವರು ಕರ್ನಾಟಕದ ಪ್ರಸ್ತುತ ಪೊಲೀಸ್ ಮಹಾನಿರ್ದೇಶಕರು. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 3 ನೋಡ್ರಿ. ಪ್ರಶ್ನೆ ನಂಬರ್ 3 ಹೀಗಿದೆ. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ. ಹಾಗಾದ್ರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು? ಆಪ್ಷನ್ ನೋಡ್ರಿ 1767, ಆಪ್ಷನ್ ಬಿ 1769, ಆಪ್ಷನ್ ಸಿ 1756, ಆಪ್ಷನ್ ಡಿ 1764. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಅಂದಾಗ ಆಪ್ಷನ್ ಎ 1767. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯಗೊಂಡ ವರ್ಷ ಅಂದಾಗ 1769 ಹಾಕಬೇಕು. ಹಾಗಾದ್ರೆ ಪ್ರಶ್ನೆ ಏನಿದೆ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಅಂದಾಗ 1767. ಯಾವಾಗ ಈ ಮೈಸೂರು ಒಡೆಯರ ಸಂಸ್ಥಾನವನ್ನ ಹೈದರಲಿ ತನ್ನ ಒಂದು ತೆಕ್ಕೆಗೆ ತೆಗೆದುಕೊಳ್ತಾನೆ ನೋಡ್ರಿ. ಆವಾಗ ಹೈದರಲಿ ಏನ್ ಮಾಡ್ತಾನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಸಾಮ್ರಾಜ್ಯದ ವಿಸ್ತರಣೆಗೆ ಮುಂದಾಗ್ತಾನ. ಇದನ್ನ ಸಹಿಸಿಕೊಳ್ಳದ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಯಾವಾಗ ಬಂಗಾಳದಲ್ಲಿ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕನ್ನು ಪಡ್ಕೊಂಡು ಎಲ್ಲಾ ಒಂದು ಸಾಮ್ರಾಜ್ಯವನ್ನು ತಮ್ಮ ಸಾಮ್ರಾಜ್ಯಕ್ಕೆ ತೆಗೆದುಕೊಳ್ಳಬೇಕಂತ ಮುಂದಾಗ್ತಿರ್ತಾರೆ ನೋಡ್ರಿ. ಅವಾಗ ಹೈದರಲ್ಲಿ ದಕ್ಷಿಣ ಭಾರತದಲ್ಲಿ ಅವರಿಗೆ ಮುಳ್ಳಾಗಿ ಬಿಡ್ತಾನ. ಇದನ್ನ ಬ್ರಿಟಿಷರಿಗೆ ಸಹಿಸಕ್ ಆಗುವುದಿಲ್ರಿ. ಆ ಸಮಯದಲ್ಲಿ ಬ್ರಿಟಿಷರ ಸ್ಥಳೀಯರಾಗಿರ್ತಕ್ಕಂಥ ಹೈದರಾಬಾದ್ ನಿಜಾಮ, ಆನಂತರ ಮೊಘಲರ ದೊರೆಯಾಗಿರ್ತಕ್ಕಂಥ 2ನೇ ಶಾ ಆಲಂ ರೀ. ಅಂದ್ರೆ ಮೊಘಲರು ಆನಂತರ ಮರಾಠರು ಇವರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಈ ಹೈದರ್ ಅಲಿಯ ವಿರುದ್ಧ ಎತ್ತಿ ಕಟ್ತಾರ್ರಿ ನೋಡ್ರಿ. ಸುಮ್ಮನ ಬಿಟ್ರ ನಿಮ್ಮ ಸಾಮ್ರಾಜ್ಯವನ್ನು ಸಹ ವಶಪಡಿಸಿಕೊಳ್ತಾನಂತೇಳಿ ಯಾವಾಗ ಆತನ ಮೇಲೆ ಎತ್ತಿ ಕಟ್ತಾರಲ್ಲ ಅವಾಗ ಹೈದರ್ ಅಲಿ ಸಿಟ್ಟಿಗೆದ್ದ ಏನು ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಕ್ ಮುಂದಾಗ್ತಾನ. ಇವರ ಯಾವಾಗ ಬ್ರಿಟಿಷರ ಪರವಾಗಿ ಆಗ್ತಾರಲ್ಲ ಇವರನ್ನು ಸಹ ತನ್ನ ಕಡೆಗೆ ಸೆಳ್ಕೊಳ್ಳಾಕ ಪ್ರಯತ್ನ ಮಾಡ್ತಾನ. ನಾವೆಲ್ಲರೂ ಸ್ಥಳೀಯರದಂತ ತಿಳ್ಕೊಂಡು ಬ್ರಿಟಿಷರಿಂದ ಮತ್ತೆ ತನ್ನ ಕಡೆಗೆ ಸೆಳ್ಕೊಂಡ ಏನು ಮಾಡ್ತಾನ 1767ರಲ್ಲಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡಕ್ಕೆ ಮುಂದಾಕಾನ. ಅದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ಹಾಗಾದ್ರೆ ಈ ಯುದ್ಧದಲ್ಲಿ ಹೈದರ್ ಅಲಿಯ ಪರಾಕ್ರಮವನ್ನು ನೋಡಿ ಬ್ರಿಟಿಷರ ಸೈನ್ಯ ದಿಕ್ಕು ಪಾಲಾಗ್ತದ.
ಅದು ಏನಪ್ಪ ಅಂದ್ರೆ 1769ರಲ್ಲಿ ಮುಕ್ತಾಯವಾಗ್ತದ. ಅದನ್ನು ನಾವು ಯಾವ ಒಪ್ಪಂದದೊಂದಿಗೆ ಮುಗಿತದಪ್ಪ ಅಂದ್ರೆ ಬ್ರಿಟಿಷರ ಪ್ರಮುಖ ಪ್ರೆಸಿಡೆನ್ಸಿ ಕೇಂದ್ರವಾಗಿರ್ತಕ್ಕಂತಹ ಮದ್ರಾಸನ ಮೇಲೆ ಏನು ಮಾಡಿಬಿಡ್ತಾನ, ದಾಳಿಯನ್ನು ಮಾಡಿಬಿಡ್ತಾನ. ದಿಕ್ಕು ತೋಚದೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಮದ್ರಾಸ್ ಒಪ್ಪಂದದೊಂದಿಗೆ ಈ ಯುದ್ಧವನ್ನು ಕೊನೆಗೊಳಿಸ್ತಾರ. ಹಾಗಾದ್ರೆ ಈ ಯುದ್ಧದಲ್ಲಿ ಜಯವನ್ನು ಸಾಧಿಸಿದವನು ಹೈದರ್ ಅಲಿ ಆಗ್ತಾನ. ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಆತನ ಘನತೆ ಹೆಚ್ಚಾಗ್ತದ ನೋಡ್ರಿ, ಬ್ರಿಟಿಷರಿಗೆ ನಡುಕ ಉಂಟಾಗ್ತದ. ಹೌದಲ್ರಿ? ಹಾಗಾದ್ರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂದಾಗ 1767ರಿಂದ 69 ರೀ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂದಾಗ 1780ರಿಂದ 84 ರೀ, 1784. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂದಾಗ 1790ರಿಂದ 1792 ರೀ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಂದಾಗ 1799 ರೀ. ಹಾಗಾದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನು ಅಂದಪ್ಪ ಕಾರಣ ಅಂದಾಗ ಇಲ್ಲಿ ಒಪ್ಪಂದ ಆಗಿರ್ತದ, ಮದ್ರಾಸ್ ಒಪ್ಪಂದ. ಏನಂತ ಆಗಿರ್ತದ ಅಂದ್ರೆ ಯಾವುದೇ ಸಾಮ್ರಾಜ್ಯದವರು ಉಭಯ ಪಕ್ಷಗಳ ಮೇಲೆ ದಾಳಿ ಮಾಡಿದ್ರೆ ಸಹಾಯ ಮಾಡಬೇಕನ್ನೋ ಒಪ್ಪಂದ ಆಗಿರ್ತದ. ಆದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕಾರಣ ಮರಾಠರ ಹೈದರ್ ಅಲಿ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಸಹಾಯ ಮಾಡುವುದಿಲ್ಲ. ಹಾಗಾಗಿ ಈ ಒಂದು ಏನಾಕೈತಪ್ಪ ಅಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಕೈತಿ. ಇಲ್ಲಿ ಮದ್ರಾಸ್ ಒಪ್ಪಂದ ಆದ್ರೆ ಇಲ್ಲಿ ಮಂಗಳೂರು ಒಪ್ಪಂದ ಆಕೈತಿ. ಇಲ್ಲಿ ಹೈದರ್ ಅಲಿ 1782ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮರಣವನ್ನು ಅಪ್ತಾನ. ಆ ಯುದ್ಧವನ್ನ ಟಿಪ್ಪು ಮುಂದುವರಿಸ್ತಾನ. ಆ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಹಾಗಾದ್ರೆ ಇದರಲ್ಲಿ ಟಿಪ್ಪು ಮರಣ ಏನ್ ಮಾಡ್ತಾನ್ರಿ, ಸೋಲನ್ನು ಅನುಭವಿಸ್ತಾನ. ಹಾಗಾದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣವನ್ನು ಹೊಂದಿ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆಡಳಿತ ಬ್ರಿಟಿಷ್ಗೆ ಬರ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 4. ಪ್ರಶ್ನೆ ನಂಬರ್ 4 ಹೀಗಿದೆ ನೋಡಿ. ಕರ್ನಾಟಕದಲ್ಲಿರುವ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು? ನೋಡ್ರಿ, ಪ್ರಶ್ನೆ ನಂಬರ್ 4 ಹೀಗಿದೆ. ಕರ್ನಾಟಕದಲ್ಲಿರುವ ಮಹಾನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 11, ಆಪ್ಷನ್ ಬಿ 20, ಆಪ್ಷನ್ ಸಿ 12, ಆಪ್ಷನ್ ಡಿ 15. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ 11. ನೋಡ್ರಿ, ಕರ್ನಾಟಕದಲ್ಲಿ ಪ್ರಸ್ತುತ 11 ಮಹಾನಗರ ಪಾಲಿಕೆಗಳಿವೆ. ಹಾಗಾದ್ರೆ ಅವು ಯಾವ್ಯಾವಪ್ಪ ಅಂದ್ರೆ ರೀ, ಒಂದನೇದು ಏನ್ರಿ, ಹುಬ್ಬಳ್ಳಿ ಧಾರವಾಡ. ಹುಬ್ಬಳ್ಳಿ ಧಾರವಾಡ. ಆನಂತರ ಎರಡನೇದ್ರಿ ದಾವಣಗೆರೆ. ದಾವಣಗೆರೆ. ಮೂರನೇದ್ರಿ ಕಲಬುರಗಿ. ನಾಲ್ಕನೇದ್ರಿ ಮಂಗಳೂರು. ಐದನೇದ್ರಿ ಮೈಸೂರು. ಆರನೇದ್ರಿ ಬೆಳಗಾವಿ. ಆರನೇದು ಅಂದ್ರೆ ಏಳನೇದು ಬಳ್ಳಾರಿ. 1 2 3 4 5 6 7. ಇನ್ನು ಎಂಟನೇದ್ರಿ ತುಮಕೂರು. ಒಂಬತ್ತನೇದ ವಿಜಯಪುರ. 10ನೇದ ಶಿವಮೊಗ್ಗ. 11ನೇದ ಬೆಂಗಳೂರು. ನೋಡ್ರಿ, ಎಷ್ಟು ಮಹಾನಗರ ಪಾಲಿಕೆಗಳದಾವ ಅಂದ್ರೆ 11 ಮಹಾನಗರ ಪಾಲಿಕೆಗಳಿವೆ. ಹೌದಲ್ರಿ? ಹಾಗಾದ್ರೆ ಈ 11 ಮಹಾನಗರ ಪಾಲಿಕೆಗಳನ್ನ ಹೆಂಗ ನೆನಪಿಡೋದು ಅಂದಾಗ ನೋಡ್ರಿ, HD ಕುಮಾರಸ್ವಾಮಿ ಅವರು M² B² TVS ಬೈಕ್ ಹತ್ಕೊಂಡು ಬೆಂಗಳೂರಿಗೆ ಹೋದ್ರು. ಹೌದಲ್ರಿ? HD ಕುಮಾರಸ್ವಾಮಿ ಅವರು M² B² TVS ಬೈಕ್ ಹತ್ಕೊಂಡು ಬೆಂಗಳೂರಿಗೆ ಹೋದ್ರು. ನೆನಪ್ರಿ. ಹಾಗಾದ್ರೆ 11 ಮಹಾನಗರ ಪಾಲಿಕೆಗಳು ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ಕಲಬುರಗಿ, ಮಂಗಳೂರು, ಮೈಸೂರು, ಬೆಳಗಾವಿ, ಬಳ್ಳಾರಿ, ತುಮಕೂರು, ವಿಜಯಪುರ, ಶಿವಮೊಗ್ಗ ಮತ್ತು ಬೆಂಗಳೂರು. ಹೌದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ರೀ, ಪ್ರಶ್ನೆ ನಂಬರ್ 5 ರೀ. ನೋಡ್ರಿ, ಪ್ರಶ್ನೆ ನಂಬರ್ 5 ಹೀಗಿದೆ. ಭತ್ತದ ವೈಜ್ಞಾನಿಕ ಹೆಸರೇನು? ಆಪ್ಷನ್ ಎ ರೀ ಓರಿಸಾ ಸಟೇವಾ, ಆಪ್ಷನ್ ಬಿ ಎಲಿವಿಷನ್ ಕೊರಾಕಾನ, ಆಪ್ಷನ್ ಸಿ ಜಿಮೆಸ್, ಆಪ್ಷನ್ ಡಿ ಸಖ್ಯಾರಂ ಅಪಿಸೀನಿಯರಂ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಓರಿಸಾ ಸಟೇವಾ. ಹಾಗಾದ್ರೆ ಇದು ಭತ್ತದ ವೈಜ್ಞಾನಿಕ ಹೆಸರಾಗಿದೆ.
ಹೌದಲ್ರಿ. ಹಾಗಾದ್ರೆ ಇನ್ ಎಲಿಯೇಷನ್ ಕುರಾಕಾನ ಅಂದಾಗ ಇದು ರಾಗಿಯ ವೈಜ್ಞಾನಿಕ ಹೆಸರಾಗಿದೆ, ರಾಗಿಯ ವೈಜ್ಞಾನಿಕ ಹೆಸರು. ಇನ್ನ ಜೀನಸ್ ಅಂದಾಗ ಇದು ಮೆಕ್ಕೆಜೋಳದ ವೈಜ್ಞಾನಿಕ ಹೆಸರಾಗಿದೆ, ಮೆಕ್ಕೆಜೋಳ. ಹೌದಲ್ರಿ. ಹಾಗಾದ್ರೆ ಸಕ್ಯಾರಮ್ ಅಪಿಸಿನೇರಮ್ ಅಂದಾಗ ಕಬ್ಬು ಇದರ ವೈಜ್ಞಾನಿಕ ಹೆಸರಾಗಿದೆ, ಕಬ್ಬು ಇದರ ಏನಾಗಿದೆ ವೈಜ್ಞಾನಿಕ ಹೆಸರಾಗಿದೆ. ಆ ನಂತರ ನಾವು ನೋಡುವಾಗ ಜೋಳದ ವೈಜ್ಞಾನಿಕ ಹೆಸರು, ಜೋಳದ ವೈಜ್ಞಾನಿಕ ಹೆಸರು ಸೋರ್ಗಾಮ್ ವಲ್ಗರೆ, ಸೋರ್ಗಾಮ್ ವಲ್ಗರೆ. ಈ ಸೋರ್ಗಾಮ್ ವಲ್ಗರೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ರೀ ಜೋಳದ ವೈಜ್ಞಾನಿಕ ಹೆಸರಾಗಿದೆ. ಆ ನಂತರ ಚಹಾದ ವೈಜ್ಞಾನಿಕ ಹೆಸರು ಕೆಮಿಥಿಯಾ, ಕೆಮಿಥಿಯಾ ಅಂತಕ್ಕಂಥದ್ದು ಆಗಿದೆ. ಇನ್ನು ಕಾಫಿಯ ವೈಜ್ಞಾನಿಕ ಹೆಸರು ಏನಾಗಿದೆಪ್ಪ ಅಂದ್ರೆ ಕಾಫಿಯೇ ಆಗಿದೆ. ಹೌದಲ್ರಿ. ಆ ನಂತರ ಹತ್ತಿಯ ವೈಜ್ಞಾನಿಕ ಹೆಸರು ಏನಾಗಿದೆಪ್ಪ ಅಂದ್ರೆ ಗಾಸಿಪಿಯಂ, ಗಾಸಿಪಿಯಂ ಆಗಿದೆ. ಹೌದಲ್ರಿ. ಆ ನಂತರ ಯಾವುದಪ್ಪ ಅಂದ್ರೆ ರೀ ತಂಬಾಕಿನ ವೈಜ್ಞಾನಿಕ ಹೆಸರು ನಿಕೋಶಿಯಾ ಆಗಿದೆ, ತಂಬಾಕಿನ ವೈಜ್ಞಾನಿಕ ಹೆಸರು ನಿಕೋಶಿಯಾ ಆಗಿದೆ. ಹೌದಲ್ರಿ. ಈ ರೀತಿಯಾಗಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾದ್ರೆ ಭತ್ತದ ವೈಜ್ಞಾನಿಕ ಹೆಸರು ಅಂದಾಗ ಓರೇಸ ಸಟೇವ ಆಗಿದೆ. ಹಾಗಾದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ GKಗೆ ಸಂಬಂಧಪಟ್ಟಿರ್ತಕ್ಕಂಥ SSGD ಮತ್ತು SSC MTS ಹವಾಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು GK ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ. ಹಾಗಾದ್ರೆ ತಾವೆಲ್ಲರೂ ಮೊದಲನೇ ಬಾರಿಗೆ ಏನಾರ ನಮ್ಮ ಈ ಒಂದು ಯೂಟ್ಯೂಬ್ ಕ್ಲಾಸನ್ನು ನೋಡ್ತಾ ಇದ್ದರೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆ ನಂತರ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಫಿಸಿಕಲ್ ಮತ್ತು ಕ್ಲಾಸ್ಗಳು ಸಹ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದ್ದೇವೆ. ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 6 ಇದೆ ನೋಡ್ರಿ. ಭಾರತ ಎಂಬ ಹೆಸರು ಯಾವ ನದಿಯಿಂದ ಬಂದಿದೆ? ಭಾರತ ಎಂಬ ಹೆಸರು ಯಾವ ನದಿಯಿಂದ ಬಂದಿದೆ ಅಂದಾಗ ಆಪ್ಷನ್ ಎ ಸಿಂಧೂ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಯಮುನಾ ನದಿ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಆಪ್ಷನ್ ಎ ಸಿಂಧೂ ನದಿಯಿಂದ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನದಿಯ ಸಂಪರ್ಕದಲ್ಲಿರ್ತಕ್ಕಂಥ ಜನರ ಸಂಪರ್ಕಕ್ಕೆ ಬಂದಿರತಕ್ಕಂತಹ ಮೊಟ್ಟ ಮೊದಲ ವಿದೇಶಿಗರಂದಾಗ ಅವರು ಪರ್ಷಿಯನ್ನರಾಗಿದ್ದಾರೆ. ಈ ಪರ್ಷಿಯನ್ನರು ಯಾವಾಗ ನಮ್ಮ ಸಿಂಧೂ ನದಿಯ ಜನರ ಸಂಪರ್ಕಕ್ಕೆ ಬರ್ತಾರೆ ನೋಡ್ರಿ, ಆವಾಗ ಸಿಂಧೂ ಜನರನ್ನಾಕ ಬರೋದಲ್ಲ, ಏನಂತ ಕರೀತಾರೆ? ಹಿಂದೂ ಜನರು ಅಂತೇಳಿ ಕರೀತಾರ. ಆವಾಗ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಎಂಬ ಪದ ಏನಾತ್ರಿ ಬಳಕೆಯಾಯಿತು. ಆ ನಂತರ ಪರ್ಷಿಯನ್ನರ ನಂತರ ಬಂದಿರತಕ್ಕಂಥವ್ರು ಗ್ರೀಕರಾಗಿದ್ದಾರೆ. ಈ ಗ್ರೀಕರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಸಿಂಧೂ ನದಿಯ ಜನರ ಸಂಪರ್ಕಕ್ಕೆ ಬರ್ತಾರ. ಅವ್ರ ಏನಂತ ಕರೀತಾರಪ್ಪ ಅಂದ್ರೆ ರೀ ಇಂಡೋ ಪೀಪಲ್ ಅಂತೇಳಿ ಕರೀತಾರ. ಏನಂತ ಕರೀತಾರ? ಇಂಡೋ ಪೀಪಲ್ಸ್ ಅಂತ ಕರೀತಾರ. ಸಿಂಧೂ ನದಿಯನ್ನ ಇಂಡಸ್ ರಿವರ್ ಅಂತೇಳಿ ಕರೀತಾರ, ಇಂಡಸ್ ರಿವರ್ ಅಂತೇಳಿ ಕರೀತಾರ. ಆ ನಂತರ ನೋಡ್ರಿ ಮತ್ತೆ ಯಾರು ಬರ್ತಾರಪ್ಪ ಅಂದ್ರ ಪರ್ಷಿಯನ್ನರ ಮೂಲದವರಾಗಿರ್ತಕ್ಕಂತಹ ಮಹಮ್ಮದಿಯರು ನಮ್ಮ ಭಾರತಕ್ಕೆ ಬರ್ತಾರ. ಇವ್ರು ಏನಂತಾರಪ್ಪ ಅಂದ್ರೆ ಈ ಸಿಂಧೂ ನದಿಯ ಬಯಲಿನಲ್ಲಿರ್ತಕ್ಕಂಥ ಜನರನ್ನ ಏನಂತ ಕರೀತಾರ? ಹಿಂದೂ ಜನರು ಅಂದ್ರೆ ಹಿಂದೂಗಳು ಅಂತ ಕರೀತಾರ. ಇವರ ನಾಡನ್ನ ಹಿಂದೂಸ್ತಾನ ಅಂತ ಕರೀತಾರ. ಇವರ ಧರ್ಮವನ್ನ ಹಿಂದೂ ಧರ್ಮ ಅಂತೇಳಿ ಕರೀತಾರ. ನೋಡ್ರಿ ಹಿಂದೂ ಧರ್ಮ. ಹಾಗಾದ್ರೆ ಇವೆಲ್ಲ ಎಲ್ಲಿ ನಮಗ ಬಂದುಪ್ಪ ಅಂದ್ರೆ ಸಿಂಧೂ ನದಿ ಬಯಲಿನ ಸಂಪರ್ಕದಲ್ಲಿರ್ತಕ್ಕಂಥ ಜನರಿಂದ. ಹಾಗಾದ್ರೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಈ ಗ್ರೀಕರ ಮೂಲದವರಾಗಿರ್ತಕ್ಕಂಥ ಬ್ರಿಟಿಷರು ಅಂತೇಳಿ ನೋಡ್ತಾ ಇದ್ದೀವಿ. ಈ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ಜನರನ್ನ ಇಂಡೋ ಪೀಪಲ್ಸ್ ಅಂತೇಳಿ ಕರೀತಾರ. ಇಲ್ಲಿರ್ತಕ್ಕಂಥ ನಾಡನ್ನ ಇಂಡಿಯಾ ಅಂತೇಳಿ ಕರೀತಾರ. ಹೌದಲ್ರಿ. ಆನಂತರ ಇಲ್ಲಿರ್ತಕ್ಕಂಥ ಧರ್ಮವನ್ನ ಹಿಂದೂಯಿಸಮ್ ಅಂತೇಳಿ ಕರೀತಾರ. ನೋಡ್ರಿ ಇವೆಲ್ಲ ನಮಗೆ ಹೆಸರು ಬಂದಿದ ಸಿಂಧೂ ನದಿಯ ಒಂದು ಸಂಪರ್ಕದಿಂದ. ಹಾಗಾದ್ರೆ ಭಾರತ ಎಂಬ ಹೆಸರು ಯಾವ ನದಿಯಿಂದ ಬಂದಿದೆ ಅಂದಾಗ ಅದು ಸಿಂಧೂ ನದಿಯಿಂದ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಮೂಲ ಜನ ಯಾರಪ್ಪ ಅಂದ್ರೆ ರೀ ದ್ರಾವಿಡರು. ಈ ದ್ರಾವಿಡರು ಏನಪ್ಪಾ ಅಂದ್ರೆ ರೀ ಇಲ್ಲಿದ್ರು. ಹೌದಲ್ರಿ. ಇವರನ್ನ ಇನ್ನೊಂದು ಹೆಸರಿಂದ ಕರೀತಾರ ಅಲ್ಪಾಯಿನ್ಸ್ ಜನರು ಅಂತೇಳಿ ಕರೀತಾರ, ಅಲ್ಪಾಯಿನ್ಸ್ ಜನರು ಅಂತೇಳಿ ಕರೀತಾರ. ಹಾಗಾದ್ರೆ ಇವರ ಮೂಲ ಭಾಷೆ ಯಾವುದಾಗಿತ್ತು ಅಂತ ಕೇಳ್ಬೋದ್ರಿ. ದ್ರಾವಿಡರ ಮೂಲ ಭಾಷೆ ಸಿಂಧಿ ಆಗಿತ್ರಿ. ಹಾಗಾದ್ರೆ ಸಿಂಧಿಯಲ್ಲಿ ಯಾವ್ಯಾವ ಭಾಷೆ ಬರ್ತಾವಪ್ಪ ಅಂದ್ರ ಕನ್ನಡ ಬರ್ತದ್ರಿ, ಕನ್ನಡ. ಆ ನಂತರ ತೆಲುಗು, ಆ ನಂತರ
ತಮಿಳು, ಹೌದಲ್ರಿ, ತಮಿಳು, ಆನಂತರ ಮಲಯಾಳಂ, ಎಲ್ಲ ಭಾಷೆಗಳು ಏನಪ್ಪ ಅಂದ್ರೆ ಈ ಸಿಂಧಿ ಭಾಷೆಯಲ್ಲಿ ಬರ್ತಾವ. ಹಾಗಾದ್ರೆ ನಮ್ಮ ಸಿಂಧು ಕಾಲದ ನಿರ್ಮಾಪಕರು ಯಾರಂದಾಗ ಅವರೇ ದ್ರಾವಿಡರು ಅಂತ ಕರೀತಾರೆ. ಹಾಗಾಗಿ ಸಿಂಧೂ ನದಿಯನ್ನ ಈಗಲೂ ಸಹ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕರಿತಾ ಇದ್ದೇವೆ. ಭಾರತದ ನಾಗರಿಕತೆಯ ತೊಟ್ಟಿಲು, ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರಿತಾ ಇದ್ದೀವಿ. ಯಾಕಪ್ಪ ಅಂದ್ರೆ ರೀ ನಮ್ಮ ನಾಗರಿಕತೆ ಪ್ರಾರಂಭವಾದಿದೆ ಎಲ್ಲಿಂದ ಅಂದ್ರೆ ರೀ ಅದು ಸಿಂಧೂ ನದಿಯಿಂದ ಅಂತೇಳಿ ನೋಡ್ತಾ ಇದ್ದೀವಿ. ಹೌದಲ್ಲ? ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 7 ನೋಡ್ರಿ. ಪ್ರಶ್ನೆ ನಂಬರ್ 7 ಹೇಗಿದೆ, ದೇಶದ ಮೊದಲ ಕ್ವಾಂಟಮ್ ಕಂಪ್ಯೂಟರ್ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ ಎ ಅಮರಾವತಿ, ಆಪ್ಷನ್ ಬಿ ರಂಗಾರೆಡ್ಡಿ, ಆಪ್ಷನ್ ಸಿ ಕರ್ನೂಲ್ ಮತ್ತು ಆಪ್ಷನ್ ಡಿ ಗುಂಟೂರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅಮರಾವತಿಯಲ್ಲಿ ದೇಶದ ಮೊದಲ ಕ್ವಾಂಟಮ್ ಕಂಪ್ಯೂಟರ್ ಕೇಂದ್ರವನ್ನ ಸ್ಥಾಪಿಸಲು ಯೋಜನೆ ಹಾಕಿಕೊಂಡಿದೆ. ಹಾಗಾದ್ರೆ ಆಂಧ್ರ ಪ್ರದೇಶ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ರೀ ಇದನ್ನ ಅಮರಾವತಿಯಲ್ಲಿ ಏನು ಮಾಡಿದರಿ, ಅಮರಾವತಿಯಲ್ಲಿ ಕ್ವಾಂಟಮ್ ಕಂಪ್ಯೂಟರ ಒಟ್ಟಿನಲ್ಲಿ ಕ್ವಾಂಟಮ್ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸುವುದು, ಕ್ವಾಂಟಮ್ ಕ್ಷೇತ್ರವನ್ನ ಏನು ಮಾಡಿದ್ರಿ ಅಭಿವೃದ್ಧಿಗೊಳಿಸುವುದು ಅಂದಾಗ ಇಲ್ಲಿ ನಾವು ನೋಡುವಾಗ ಮೆಕ್ಯಾನಿಕಲ್ ವಿದ್ಯಮಾನಗಳನ್ನ ಕಂಪ್ಯೂಟರ್ನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಯಾರಪ್ಪ ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಏನು ಮಾಡ್ಯಾರಪ್ಪ ಅಂದ್ರೆ ಈ ಯೋಜನೆಯ ಪ್ರಮುಖ ರೂವಾರಿಗಳಾಗಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಮಾಡುವುದರ ಮೂಲಕ ಯಾವಾಗ ಇದನ್ನು ಜಾರಿಗೊಳಿಸಲಿಕ್ಕೆ ಅವರು ಉಪಾಯ ಮಾಡಿದಾರಪ್ಪ ಅಂದ್ರೆ 2026ರಿಂದ ಈ ಕ್ವಾಂಟಮ್ ಕಂಪ್ಯೂಟರ್ ಕೇಂದ್ರ ಸ್ಥಾಪನೆಯಾಗಲಿದೆ, ಅಂದ್ರೆ ಆ ಕಾರ್ಯ ಪ್ರಾರಂಭವಾಗಲಿದೆ ಅಂತೇಳಿ ನೋಡ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಗೊತ್ತಿರಬೇಕು ನಿಮಗೆ, ಅಮರಾವತಿ ಏನು ಮಾಡಿದಪ್ಪ ಅಂದ್ರೆ ಅಮರಾವತಿ ಅಂದ್ರೆ ಆಂಧ್ರ ಪ್ರದೇಶ ಏನು ಮಾಡಿದಪ್ಪ ಅಂದ್ರೆ ಪ್ರಸ್ತುತ 72,000 ಕೋಟಿ ಏನು ಮಾಡಿದಪ್ಪ ಅಂದ್ರೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿದೆ. ವಿಶೇಷ ಪ್ಯಾಕೇಜ್ ಅನ್ನು ಸಹ ಏನು ಮಾಡಿದಪ್ಪ ಅಂದ್ರೆ ಇದು ಘೋಷಿಸಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾದ್ರೆ ದೇಶದ ಮೊದಲ ಕ್ವಾಂಟಮ್ ಕಂಪ್ಯೂಟರ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದಾಗ ಅದು ಅಮರಾವತಿಯಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 8 ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 8 ಹೀಗಿದರೆ, ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಪ್ರಸ್ತುತ ಭಾರತದ ಸ್ಥಾನ ಎಷ್ಟು? ನೋಡ್ರಿ. ಹಾಗಾದ್ರೆ ಆಪ್ಷನ್ ಎ 99, ಆಪ್ಷನ್ ಬಿ 96, ಆಪ್ಷನ್ ಸಿ ಏನ್ರಿ 115, ಇದು ಎಷ್ಟಾಗಬೇಕಪ್ಪ ಅಂದ್ರೆ 118 ಆಗಬೇಕಿತ್ತು. ಹೌದಲ್ರಿ? ಹಾಗಾದ್ರೆ ಇಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಪ್ರಸ್ತುತ ಭಾರತದ ಸ್ಥಾನ ಅಂದಾಗ ಆಪ್ಷನ್ ಎ 99ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ನೋಡ್ರಿ, 17 ಗುರಿಗಳನ್ನು ಸಾಧಿಸುವ ಒಂದು ಅಭಿವೃದ್ಧಿಯಾಗಿದೆ. 17 ಗುರಿಗಳದಾವ, 17 ಗುರಿಗಳನ್ನು ಸಾಧಿಸುವುದೇ ಈ ಒಂದು ಉದ್ದೇಶವಾಗಿದೆ. ಎಲ್ಲಿಗಿರಿ 2015ರಿಂದ ಹಿಡಿದು 2030ರವರೆಗೆ ಈ 17 ಗುರಿಗಳನ್ನು ಸಾಧಿಸಬೇಕಾಗಿದೆ. ಅದರಲ್ಲಿ ನಮ್ಮ ಭಾರತ ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದಾಗ 99ನೇ ಸ್ಥಾನವನ್ನು ನಮ್ಮ ಭಾರತ ಪಡೆದುಕೊಂಡಿದೆ. ಅಂದ್ರೆ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಮುಂದಾಗಿದೆ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ 96 ಇದೆ. ಹಾಗಾದ್ರೆ 96 ಅಂದಾಗ ಇದು ಭ್ರಷ್ಟಾಚಾರದಲ್ಲಿ 96ನೇ ಸ್ಥಾನದಲ್ಲಿದೆ. ಆ ನಂತರ ಇಲ್ಲಿ 118ನೇ ಸ್ಥಾನ ಅಂದಾಗ ಈ 118ನೇ ಸ್ಥಾನ ಜಾಗತಿಕ ಸಂತೋಷ ಕ್ಷೇತ್ರದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಜಾಗತಿಕ ಸಂತೋಷ, ಈ ಜಾಗತಿಕ ಸಂತೋಷದಲ್ಲಿ 118ನೇ ಸ್ಥಾನದಲ್ಲಿದೆ. ಇನ್ನು 151ನೇ ಸ್ಥಾನದಲ್ಲಿ ಅಂದಾಗ ನೋಡ್ರಿ ಏನ್ರಿ ಪತ್ರಿಕೋದ್ಯಮ, ಜಾಗತಿಕ ಪತ್ರಿಕೋದ್ಯಮ ಸ್ವಾತಂತ್ರ್ಯದಲ್ಲಿ ಏನಾಗಿದೆಪ್ಪ ಅಂದ್ರೆ ನಮ್ಮ ಭಾರತ 151ನೇ ಸ್ಥಾನದಲ್ಲಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಏನಪ್ಪಾ ಅಂದ್ರೆ ಸುಸ್ಥಿರ ವಿದ್ಯಾರ್ಥಿಗಳ ಸ್ವಾಸ್ಥ್ಯ, ಸುಸ್ಥಿರ ವಿದ್ಯಾರ್ಥಿಗಳ ಸ್ವಾಸ್ಥ್ಯ
ಹೌದಲ್ರಿ? ಸ್ವಾಸ್ಥ್ಯ, ಆ ನಂತರ ಏನಪ್ಪಾ ಅಂದ್ರ ಉನ್ನತ ಶಿಕ್ಷಣದಲ್ಲಿ ಸಾಮೂಹಿಕ ಜವಾಬ್ದಾರಿ. ಈ ಪುಸ್ತಕವನ್ನ ಸಾಮೂಹಿಕ ಜವಾಬ್ದಾರಿ ಈ ಪುಸ್ತಕವನ್ನ ಬರೆದವ್ರು ಯಾರಪ್ಪ ಅಂದ್ರೆ ರೀ ಪುಷ್ಕರ್ ಸಿಂಗ್ ದಾಮಿನಿಯವರು ಏನ್ ಮಾಡ್ಯಾರಪ್ಪ ಅಂದ್ರ ಈ ಪುಸ್ತಕವನ್ನ ಬರೆದಿದ್ದಾರ. ಯಾವ ಪುಸ್ತಕವನ್ನ? ಸುಸ್ಥಿರ ವಿದ್ಯಾರ್ಥಿಗಳ ಸ್ವಾಸ್ಥ್ಯ, ಉನ್ನತ ಶಿಕ್ಷಣದಲ್ಲಿ ಸಾಮೂಹಿಕ ಜವಾಬ್ದಾರಿ ಅಂತಕ್ಕಂಥದ್ದು ಈ ಪುಷ್ಕರ್ ಸಿಂಗ್ ದಾಮಿನಿ ಅವರು ಬರೆದಿದ್ದಾರ. ಇವರು ಡೆಹ್ರಾಡೂನ್ನಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸಹ ನಮಗ್ ಗೊತ್ತಿರಬೇಕ್ರಿ. ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ ರೀ. ಇನ್ ನೆಕ್ಸ್ಟ್ ಪ್ರಶ್ನೆ ನಂಬರ್ 9 ರೀ. ನೋಡ್ರಿ, ಪ್ರಶ್ನೆ ನಂಬರ್ 9 ಹೀಗಿದೆ: ರಾಜ್ಯ ನೈರ್ಮಲ್ಯ ಕಾರ್ಮಿಕರ ಆಯೋಗದ ರಚನೆಯನ್ನ ಯಾವ ಭಾರತೀಯ ರಾಜ್ಯ ಘೋಷಿಸಿತು ಅಂತ ಪ್ರಶ್ನೆ ಇದೆ ರೀ. ನೋಡ್ರಿ, ಯಾವ್ದಿದೆ ನೋಡ್ರಿ. ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಬಿಹಾರ. ಹೌದಲ್ರಿ? ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿಹಾರ ಆಗಿದೆ. ರಾಜ್ಯ ನೈರ್ಮಲ್ಯ ಕಾರ್ಮಿಕರ ಆಯೋಗದ ರಚನೆಯನ್ನ ನಮ್ಮ ಭಾರತದ ಬಿಹಾರ ರಾಜ್ಯ ಏನ್ ಮಾಡಿದೆ? ಘೋಷಿಸಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಯಾರೇ? ನಿತೀಶ್ ಕುಮಾರ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ಇದರ ಒಂದು ಪ್ರಮುಖ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಅಂದ್ರೆ ರಾಜ್ಯ ನೈರ್ಮಲ್ಯ ಅಂತೇಳಿ ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರ ಬಿಹಾರಿ ರಾಜ್ಯ ಏನ್ರಿ? ಸಫಾಯಿ ಕರ್ಮಚಾರಿ ಆಯೋಗವನ್ನ ರಚನೆ ಮಾಡಿದ್ದಾರ. ಕರ್ಮಚಾರಿ ಆಯೋಗವನ್ನ ರಚನೆ ಮಾಡಿ ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ರಾಜ್ಯ ನೈರ್ಮಲ್ಯವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು ಒಬ್ಬರು ಉಪಾಧ್ಯಕ್ಷರು. ಹೌದಲ್ರಿ? ಆ ನಂತರ ಏನಪ್ಪಾ ಅಂದ್ರೆ 5 ಜನ ಸದಸ್ಯರದಾರ್ರಿ. ಈ 5 ಜನ ಸದಸ್ಯರು ಕೂಡ್ಕೊಂಡ ಏನ್ ಮಾಡಿದಾರಪ್ಪ ಅಂದ್ರ ಈ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ರಾಜ್ಯ ನೈರ್ಮಲ್ಯ ಕಾರ್ಮಿಕರ ಆಯೋಗದ ರಚನೆಯನ್ನ ನಮ್ಮ ಭಾರತದ ಬಿಹಾರ ರಾಜ್ಯ ಘೋಷಿಸಿದೆ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಬಿಹಾರ ರಾಜ್ಯ ಏನೇನು ಮಾಡಿದೆ ರೀ? ಮೊಟ್ಟ ಮೊದಲ ಸ್ಥಾನದಲ್ಲಿ ಅದರಿ ಅಂತ ನೋಡ್ರಿ, ಮೊದಲನೇ ಬಾರಿಗೆ ಚುನಾವಣಾ ಅಂದ್ರ ಮತದಾನ ಮೊಬೈಲ್ ಅನ್ನ ಕಲ್ಪಿಸಿದ ಮೊಟ್ಟ ಮೊದಲ ರಾಜ್ಯ. ಮೊಬೈಲ್ ಅನ್ನ ಕಲ್ಪಿಸಿದ ಮೊಟ್ಟ ಮೊದಲ ರಾಜ್ಯ ಅಂದಾಗ ಅದು ಬಿಹಾರ ಆಗಿದೆ. ಏನ್ರಿ? ಮತದಾನದ ಮೊಬೈಲ್ ಅನ್ನ ಕಲ್ಪಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ. ಹೌದಲ್ರಿ? 35% ಪ್ರಮಾಣದಷ್ಟು ಸರ್ಕಾರಿ ಉದ್ಯೋಗವನ್ನ ಕಲ್ಪಿಸಿದ ರಾಜ್ಯ ಅಂದಾಗ ಅದು ಸಹ ಏನಾಗಿದೆ ರೀ? ಬಿಹಾರ ಆಗಿದೆ. ಹೌದಲ್ರಿ? ಆ ನಂತರ ನೋಡುವಾಗ 125 ಯೂನಿಟ್ ಏನ್ರಿ ವಿದ್ಯುತ್ತನ್ನ, ಅದು ಉಚಿತ ವಿದ್ಯುತ್ತನ್ನ ನೀಡಲಿಕ್ಕೆ ಮೊಟ್ಟ ಮೊದಲ ರಾಜ್ಯ ಘೋಷಿಸಿದೆ. 125 ಯೂನಿಟ್ ಉಚಿತ ವಿದ್ಯುತ್ತನ್ನ ನೀಡುವ ಯೋಜನೆ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡುವಾಗ ಬಿಹಾರ ಮತ್ತೆ ಏನು ಮಾಡಿದರಿ? ಜಾತಿ ಗಣತಿಯನ್ನ ಜಾರಿಗೊಳಿಸಿದ ಮೊಟ್ಟ ಮೊದಲ ರಾಜ್ಯ ಅಂದಾಗ ಅದು ಬಿಹಾರ ಆಗಿದೆ. ಆನಂತರ ಸಾಕ್ಷರತೆಯಲ್ಲಿ ಹಿಂದುಳಿದ ರಾಜ್ಯ ಅಂದಾಗ ಅದು ಬಿಹಾರ ಆಗಿದೆ. ಹೌದಲ್ರಿ? ಸಾಕ್ಷರತೆಯಲ್ಲಿ ಹಿಂದುಳಿದ ರಾಜ್ಯ ಅಂದಾಗ ಅದು ಬಿಹಾರ ಆಗಿದೆ. ಹೌದಲ್ರಿ? ಆ ನಂತರ ನೋಡ್ರಿ, ಬಡತನದಲ್ಲಿ ಹಿಂದುಳಿದ ರಾಜ್ಯ ಅದು ಬಿಹಾರ ಆಗಿದೆ. ಬಡತನ ಅಂದಾಗ 51% ಏನಾಗಿದೆಪ್ಪ ಅಂದ್ರೆ 51.71% ಏನಾಗಿದೆ ಈ ಒಂದು ಏನಪ್ಪಾ ಅಂದ್ರೆ ಬಡತನದಲ್ಲಿ ಬಿಹಾರ ಅಂತಕ್ಕಂಥ ರಾಜ್ಯ ಇದೆ ಅಂತಕ್ಕಂಥದ್ದು ನೋಡುತ್ತೇವೆ. ಹಾಗಾದ್ರೆ ಪ್ರಸ್ತುತ ಬಿಹಾರ ರಾಜ್ಯ ನೈರ್ಮಲ್ಯ ಕಾರ್ಮಿಕರ ಆಯೋಗದ ರಚನೆಯನ್ನು ಸಹ ಘೋಷಿಸಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 10. ಪ್ರಶ್ನೆ ನಂಬರ್ 10 ಹೀಗಿದೆ ನೋಡ್ರಿ: 2025ರ ಕಲಾೋತ್ಸವದ 2ನೇ ಆವೃತ್ತಿ ಕಲಾವಿದರ ನಿವಾಸ ಕಾರ್ಯಕ್ರಮ ಎಲ್ಲಿ ನಡೆಯಿತು ಅಂದಾಗ ಆಪ್ಷನ್ ಎ ರಾಷ್ಟ್ರಪತಿ ಭವನ, ಆಪ್ಷನ್ ಬಿ ಪ್ರಧಾನಮಂತ್ರಿ ಭವನ,
ಆಪ್ಷನ್ ಸಿ ಮುಖ್ಯಮಂತ್ರಿ ಭವನ, ಆಪ್ಷನ್ ಡಿ ಲೋಕಸಭೆ ಭವನ ಅಂತ ಹೇಳಿ ನೋಡ್ತಾ ಇದ್ದೀವಿ. ಎಲ್ಲಿ ನಡೀತಿದ್ದಪ್ಪ ಅಂದ್ರೆ ಇದು 2025ರಲ್ಲಿ ಕಲಾ ಉತ್ಸವದ 2ನೇ ಆವೃತ್ತಿ ಕಲಾವಿದರ ನಿವಾಸ ಕಾರ್ಯಕ್ರಮ ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ರಾಷ್ಟ್ರಪತಿ ಭವನದಲ್ಲಿ. ವಿಶೇಷವಾಗಿರ್ತಕ್ಕಂತಹ ಸ್ಥಳೀಯ ಕಲಾ ಪ್ರಕರಣಗಳನ್ನು ಅಂದ್ರೆ ಕಲಾ ಪ್ರದರ್ಶನಗಳನ್ನು ಮಾಡುವ ಉದ್ದೇಶ ಇದಾಗಿತ್ತು. ಇದು ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇದೆ. ಹಾಗಾದ್ರೆ ನಾವು ಛತ್ತೀಸ್ಗಢ ಆನಂತರ ಯಾವುದ್ರಿ ಒಡಿಸ್ಸಾ, ಆನಂತರ ಯಾವ ನೋಡ್ರಿ ಪಶ್ಚಿಮ ಬಂಗಾಳ ಈ 3 ರಾಜ್ಯಗಳು ಏನು ಮಾಡ್ತಾವಪ್ಪ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂತಹ ಕಲಾ ಪ್ರದರ್ಶನವನ್ನು ನೀಡುತ್ತಾವ. ಹಾಗಾದ್ರೆ ಛತ್ತೀಸ್ಗಢ ಅಂದಾಗ ಸೊಹ್ರಾಯ ಚಿತ್ರಕಲೆ ಅಂತೇಳಿ ನೋಡ್ತಾ ಇದ್ದೇವೆ. ಆನಂತರ ಒಡಿಸ್ಸಾ ಅಂದಾಗ ಪಟ್ಟಚಿತ್ರಕಲೆ ಅಂತೇಳಿ ನೋಡ್ತಾ ಇದ್ದೇವೆ. ಆನಂತರ ಪಶ್ಚಿಮ ಬಂಗಾಳ ಅಂದಾಗ ಪಟುವಾ ಅಂತಕ್ಕಂತಹ ಒಂದು ಚಿತ್ರಕಲೆ. ಈ 3 ಕಲಾ ಉತ್ಸವ ಎಲ್ಲಿ ನಡೀತಪ್ಪ ಅಂದ್ರೆ ಎಲ್ಲಿ ನಡೀತದ? ರಾಷ್ಟ್ರಪತಿ ಭವನದಲ್ಲಿ ನಡೀತು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ರಾಷ್ಟ್ರಪತಿ ಪ್ರಸ್ತುತ ಯಾರದಾರಪ್ಪ ಅಂದಾಗ ದ್ರೌಪದಿ ಮುರ್ಮು ಅವರದಾರ. ಇವರು ಯಾವ ರಾಜ್ಯದವರು ಅಂದಾಗ ಒಡಿಸ್ಸಾ ರಾಜ್ಯದವರು. ಯಾವ ಬುಡಕಟ್ಟು ಅಂದಾಗ ಸಂತಾಲ ಬುಡಕಟ್ಟು. ಹೌದಲ್ರಿ? ಮೊಟ್ಟ ಮೊದಲ ಭಾರತದ ಮಹಿಳಾ ರಾಷ್ಟ್ರಪತಿ ಅಂದಾಗ ಅವರು ಪ್ರತಿಭಾದೇವಿ ಸಿಂಗ್ ಪಾಟೀಲ್ ರೀ. ಆದ್ರೆ ಮೊಟ್ಟ ಮೊದಲ ಭಾರತದ ಬುಡಕಟ್ಟಿನ ಮಹಿಳಾ ರಾಷ್ಟ್ರಪತಿ ಅಂದಾಗ ಅವರೇ ದ್ರೌಪದಿ ಮುರ್ಮು ಅವರಾಗಿದ್ದಾರೆ. ಅವರ ಭವನದಲ್ಲಿ 2025ರ ಕಲಾ ಉತ್ಸವದ 2ನೇ ಆವೃತ್ತಿ ಕಲಾವಿದರ ನಿವಾಸ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೆಯಿತು. ಹೌದಲ್ರಿ? ಹಾಗಾದ್ರೆ ನಾವು ಇಲ್ಲಿಯವರೆಗೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ 10 ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡಿಕೊಂಡೆವು. ಈ 10 ಪ್ರಶ್ನೆಗಳಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.